ಇನ್ನು ನಿಜಕ್ಕೂ ಸರ್ಕಾರ ಬೀಳಿಸ್ತಂಥವ್ರು ಯಾರು? ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಸರ್ಕಾರ ಬೀಳಿಸ್ತಂಥವ್ರು ಯಾರು? ಸರ್ಕಾರ ಬೀಳಿಸಿದವರು ಸಿದ್ದರಾಮಯ್ಯ. ಅಶೋಕ್ ವಾಗ್ದಾಳಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ ಸರ್ಕಾರ ಉರುಳಿಸಿದ್ದು. ಡಿ ಕೆ ಏನು ಹೇಳಿದ್ರು ಅದಕ್ಕೆ ವಿರುದ್ಧವಾಗಿ ಅಶೋಕ್ ಹೇಳ್ತಾ ಇದ್ದಾರೆ. ಮಂಡ್ಯದಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಒಪ್ಕೊಂಡಿದ್ದಾರೆ. ರೈಟ್ ಅಡ್ರೆಸ್ ಇರೋದು ಸಿದ್ದರಾಮಯ್ಯರವ್ರ ಹತ್ರ. 14 ಶಾಸಕರನ್ನ ಬಿಜೆಪಿ ಕಳಿಸ್ಕೊಟ್ಟಂಥವ್ರು ಯಾರು? ಇದು ಅಶೋಕ್ ಅವ್ರ ಪ್ರಶ್ನೆ. ಡಿ.ಸಿ.ಎಂ ಡಿ ಕೆ ಹೋಗಿ ಸಿದ್ದರಾಮಯ್ಯ ಹತ್ರ ಕೇಳಬೇಕಿತ್ತು ಅಂತಾರೆ ಅಶೋಕ್. ಇಡೀ ಪ್ರಪಂಚಕ್ಕೆ ಗೊತ್ತಿದೆ. ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ನಾನೇ ಈ ಸರ್ಕಾರ ಬೀಳಿಸಿದ್ದು ಅಂತ. ಮಂಡ್ಯದಲ್ಲೇ ಹೇಳಿದಾರಲ್ಲ, ಸುಮಲತಾನ ಗೆಲ್ಲಿಸಿದ್ದು, ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ದು ನಾನೇ ಅಂತ ಒಪ್ಕೊಂಡಿದ್ದಾರಲ್ಲ. ಮತ್ತು ಸರ್ಕಾರ ಬಿದ್ದಾಗ ಬಂದವರು ಯಾರು? ಕಾಂಗ್ರೆಸ್ ಅವರೇ. 14 ಜನ ಬಂದವರು ಯಾರು? ಕಾಂಗ್ರೆಸ್ ಅವರು. ಕಳಿಸ್ತವ್ರು ಯಾರು? ಅದನ್ನು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನ ಕೇಳಬೇಕು. ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ 10 ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕಾಂಗ್ರೆಸ್ ಪಾರ್ಟಿ ಅವ್ರನ್ನ ಕೇಳಬೇಕು. ರಾಂಗ್ ಅಡ್ರೆಸ್ಸಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ರೈಟ್ ಅಡ್ರೆಸ್ ಇರೋದು ಸಿದ್ದರಾಮಯ್ಯನವರು. ಅವ್ರು ಕೇಳಿದ್ರೆ ಕುಮಾರಸ್ವಾಮಿ ಸರ್ಕಾರ ಬೀಳಿಸಿದ್ದ್ಯಾರು? ಕುಮಾರಸ್ವಾಮಿಗೆ ಕಿರುಕುಳ ಕೊಟ್ಟಿದ್ದ್ಯಾರು? ಕುಮಾರಸ್ವಾಮಿ ಸರ್ಕಾರದಲ್ಲಿ ಕುಮಾರಸ್ವಾಮಿನೇ ಹೇಳಿದಾರ ನನ್ನ ಕ್ಲರ್ಕ್ ರೀತಿ ನಡ್ಸ್ಕೊತಾ ಇದ್ರು ಅಂತ ಹೇಳಿದವರು ಯಾರು? ಅವರು ಅವಾಗೇನು ಮಾಡ್ತಾಯಿದ್ರು? ಇವರು ಡಿ ಕೆ ಶಿವಕುಮಾರ್ ಅವರು ಕ್ಲರ್ಕ್ ರೀತಿ ಇದ್ದೀನಿ ಅಂತ ಹೇಳಿದ್ರಲ್ಲ, ಸರ್ಕಾರ ನಡೆಸೋವಾಗ ಹೇಳಿದ್ರಲ್ಲ. ಅವಾಗೇನು ಮಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅವರು? ಅವಾಗ ಯಾಕೆ ಪ್ರಶ್ನೆ ಮಾಡಲಿಲ್ಲ? ಕುಮಾರಸ್ವಾಮಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವ್ರೆ ಅಂತ ಚಿಮಾರಿ ಹಾಕ್ಬೇಕಾಯ್ತಲ್ಲ ಸಿದ್ದರಾಮಯ್ಯನವ್ರಿಗೆ. ಯಾಕೆ ಚಿಮಾರಿ ಹಾಕಿಲ್ಲ ನೀವು? ಆವಾಗ ಚಿಮಾರಿ ಹಾಕಿಲ್ಲ, ಇವಾಗ ಮಾತ್ರ ಚಿಮಾರಿ ಹಾಕಕ್ಕೆ ಬರ್ತಾ ಇದ್ದೀರಾ? ಇದನ್ನು ರಾಜ್ಯದ ಜನ ಒಪ್ಪಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಸ್ವಾಮೀಜಿಗಳ ಬಗ್ಗೆ ಮಾತಾಡ್ತಾರೆ. ಸ್ವಾಮೀಜಿಗಳ ಬಗ್ಗೆ ಮಾತಾಡಿದ್ರೆ ಒಳ್ಳೇದಾಗಲ್ಲ. ಡಿ ಕೆ ಶಿವಕುಮಾರ್ ಇದನ್ನು ಅರ್ಥ ಮಾಡ್ಕೋಬೇಕು. ಡಿ ಕೆ ವಿರುದ್ಧ ಅಶೋಕ್ ಕಿಡಿಕಾರಿರುವಂಥ ರೀತಿ ಇದು. ಸ್ವಾಮೀಜಿಗಳ ಬಗ್ಗೆ ಅನಗತ್ಯವಾಗಿ ಮಾತಾಡ್ತಾರೆ. ಕಷ್ಟ ಇದ್ದಾಗ ಮಾತ್ರ ಸ್ವಾಮಿಗಳು ಬೇಕು, ಅವ್ರ ಆಶೀರ್ವಾದ ಬೇಕು, ಅವ್ರ ಸಹಾಯ ಬೇಕು. ಸುಖ ಬಂದಾಗ ದೂರ ತಳ್ಳೋದು ಡಿ ಕೆ ಶಿ ಗುಣ. ಒಕ್ಕಲಿಗ ಸಮುದಾಯ ಎಲ್ಲ ಇದನ್ನ ಗಮನಿಸ್ತಾ ಇದೆ. ನಾವು ಮಠಕ್ಕೆ ಭೇಟಿ ನೀಡಿದ್ರೆ ಡಿ ಕೆ ಹೊಟ್ಟೆವರಿ. ಆತಂಕದಿಂದ ಬುದ್ಧಿ ಭ್ರಮಣೆ ಆದ ರೀತಿಯಲ್ಲಿ ಡಿ ಕೆ ಮಾತಾಡ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಅಶೋಕ್. ಒಳ್ಳೇದಲ್ಲ, ಅವ್ರಿಗೆ ಮುಂದಕ್ಕೆ ಒಳ್ಳೇದಾಗಲ್ಲ. ಸ್ವಾಮೀಜಿಯವರು ಸಹಾಯ ತಗೊಂಡಿದ್ದಾರೆ. ಸ್ವಾಮೀಜಿಯವರ ಸಹಾಯ ತಗೊಂಡಿದ್ದಾರೆ. ಅವರ ಕಷ್ಟ ಇದ್ದಾಗೆಲ್ಲ ಸ್ವಾಮೀಜಿಯವರ ಸಹಾಯ ಬೇಕು. ಸುಖ ಬಂದಾಗ ದೂರ ತಳ್ಳೋದು ಇದು ಅವರ ಗುಣ. ಅದು ಡಿ ಕೆ ಶಿವಕುಮಾರ್ ಅವ್ರ ಗುಣ ಇದು. ಇದನ್ನು ರಾಜ್ಯದ ಒಕ್ಕಲಿಗ ಜನಾಂಗ ಗಮನದಲ್ಲಿ ಇಟ್ಕೊಂತದ್ದು. ನೀವು NDA ನಾಯಕರು ಎಲ್ಲರೂ ಕೂಡ ಇವತ್ತು ಒಕ್ಕಲಿಗ ಸಮುದಾಯದ ಬಹುತೇಕ ನಾಯಕರು ಎಲ್ಲರೂ ಕೂಡ ಬಂದಿದ್ರು. ಇದೇನಾದರೂ ಆತಂಕ ಹುಟ್ಟಿ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಹೇಳಿಕೆ ಕೊಟ್ಟಿರ್ಬೋದಾ? 100ಕ್ಕೆ 100% ಆ ಆತಂಕದಲ್ಲಿ ಅವ್ರು ಮಾತಾಡ್ತಾ ಇರೋದು. ಒಂಥರ ಬುದ್ಧಿ ಭ್ರಮಣೆ ರೀತಿ ಮಾತಾಡ್ತಾ ಇದ್ದಾರೆ. ಅವ್ರಿಗೇನಿದೆ ಈಗ ಬಂದಿರೋದ್ರಿಂದ? ಅವ್ರಿಗೇನು ಸಮಸ್ಯೆ? ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ ಸೋಲಿನ ಭೀತಿಯಿಂದ. ನಾವು ಇನ್ನು ಗೆಲ್ಲಲ್ಲ ಸಮುದಾಯ. ಈಗಾಗಲೇ ನಮ್ಮ ಸಮುದಾಯನ ಕೆಟ್ಟದಾಗಿ ನಡೆಸ್ಕೊಂಡಿದ್ದಾರೆ. ಈ ಸರ್ಕಾರ ಬಂದ ಮೇಲೆ ಜಾತಿ ಗಣತಿಯಲ್ಲಿ ಸಮುದಾಯಗಳನ್ನು ತುಳಿದಿದ್ದಾರೆ. ಲಿಂಗಾಯತರನ್ನು ತುಳಿದಿದ್ದಾರೆ, ಒಕ್ಕಲಿಗರನ್ನ ತುಳಿದಿದ್ದಾರೆ, ಮುಂದೆ ಎಲ್ಲ ಸಮುದಾಯಗಳನ್ನ ತುಳಿದಿದ್ದಾರೆ. ಅದು ಅವ್ರ ತಲೆಗೆ ಅಂಟ್ಕೊತಾ ಇದೆ. ಅದಕ್ಕೆ ಆ ಭಯದಿಂದ ಈಗ ಈ ಕಾರ್ಯಕ್ರಮ ಆದಮೇಲೆ ಅವ್ರಿಗಿನ್ನೂ ಕಾನ್ಫಿಡೆನ್ಸ್ ಹೊರಟೋಗ್ಬಿಟ್ಟಿದೆ. ಹೆಂಗೂ ಜಾತಿ ಗಣತಿಯಲ್ಲಿ ಅವ್ರಿಗೆ ಅನ್ಯಾಯ ಮಾಡಿದ್ದೀರಿ ಸಮುದಾಯಕ್ಕೆ, ಅದು ದೊಡ್ಡ ವಿಷಯ ಆಗುತ್ತೆ. ಈಗ ಮಠಕ್ಕೆ ಬಂದಿರೋದು ಅವ್ರಿಗೆ ತಲೆನೋವಾಗಿದೆ. ಅದರಿಂದ ಒಂಥರ ಬುದ್ಧಿ ಭ್ರಮಣೆ ರೀತಿ ಕಾಂಗ್ರೆಸ್ ಅವರು ಮಾತಾಡ್ತಾ ಇದ್ದಾರೆ. ಬಿಜೆಪಿ ಮತ್ತು JDS ನಾಯಕರು ಆದೇಶ ಮಟ್ಟಕ್ಕೆ ಬಂದಿರೋದು ಕಾಂಗ್ರೆಸ್ಗೆ ಆತಂಕ ಆಗಿದೆ. ಡೌಟೇ ಇಲ್ಲ, ಆತಂಕನೇ ಆಗಿರೋದು. ಅವ್ರಿಗೆ ಆತಂಕದಿಂದನೇ ಈ ಥರ ಮಾತಾಡಿರೋದು. ಇದು ಅವ್ರಿಗೆ ಒಳ್ಳೆಯದಲ್ಲ. ಜನ, ಈ ಸಮುದಾಯದ ಜನ ನೋಡ್ತಾ ಇದ್ದಾರೆ. ಅವರು ಬಂದಾಗ, ಕಾಂಗ್ರೆಸ್ ಅವ್ರು ಬಂದು ಇಲ್ಲಿ ಆಶೀರ್ವಾದ ತಗೊಂಡಾಗ ಸರಿ ಇತ್ತು. ನಾವು ಬಂದು ಆಶೀರ್ವಾದ ತೊಗೊಂಡ್ರೆ ಇವ್ರಿಗೆ ಹೊಟ್ಟೆ ಉರಿ. ಜನ ಅರ್ಥ ಮಾಡ್ಕೊತಾರೆ ಇವರು ಎಷ್ಟು ಕೀಳು ಮಟ್ಟದಲ್ಲಿ ಹೋಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು ಅನ್ನೋದು ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನ ಈ ಎಲೆಕ್ಷನಲ್ಲಿ ಅವ್ರಿಗೆ ಸರಿಯಾದಂಥ ಪಾಠವನ್ನು ರಾಜ್ಯದ ಜನ ಕಲಿಸ್ತಾರೆ. ಒಳ್ಳೆಯದಲ್ಲ ಅವ್ರಿಗೆ. ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಈ ಮಠಾಧಿಪತಿಗಳನ್ನು ಯಾಕೆ ಹೇಳ್ತಾರೆ ರಾಜಕಾರಣಿಗಳು ಅಂತ. ಯಾಕೆ ಸುಮ್ಮನೆ ಅನಗತ್ಯವಾಗಿ ಅವ್ರ ಮೇಲೆ ಏನೋ ಪ್ರಶ್ನೆ ಕೇಳೋದು, ಅದಕ್ಕೆ ತಿರುಗಿ ಇನ್ಯಾರೋ ಉತ್ತರ ಕೊಡೋದು. ನೋಡಿ, ಈಗ ಎಚ್ ಡಿ ಕುಮಾರಸ್ವಾಮಿ ಅದೇ ಪ್ರಶ್ನೆ ಕೇಳಿದ್ದಾರೆ. ನೀವು ಸ್ವಾಮೀಜಿಗಳಿಗೆ ಬೈತೀರಲ್ಲ, ಯಾಕೆ ಬೈತೀರಿ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಈಗ ಅಶೋಕ್ ಅವ್ರು ಹೇಳಿದ್ರು ಸ್ವಾಮಿಗಳಿಗೆ ಏನಾದರೂ ಬೈದು ನಿಮಗೆ ಒಳ್ಳೇದಾಗಲ್ಲ ಅಂತ. ಕುಮಾರಸ್ವಾಮಿ ಅದನ್ನು ಮುಂದುವರಿಸಿ ಹೇಳ್ತಾರೆ, ಯಾಕೆ ನೀವು ಅಂತ ಇದ್ದೀರಿ ಸ್ವಾಮಿಗಳಿಗೆ, ಯಾವ ಕಾರಣದಿಂದ ಅಂತ ಇದ್ದೀರಿ? ಸರ್ಕಾರ ಬೀಳಿಸಿದ ಬಗ್ಗೆ ಸ್ವಾಮೀಜಿಗಳನ್ನು ನಾವು ಯಾಕೆ ಕೇಳಬೇಕು? ಏನು ಸಂಬಂಧ ಸ್ವಾಮೀಜಿಗಳಿಗೂ ರಾಜಕೀಯಕ್ಕೂ? ಅವ್ರನ್ನ ಯಾಕೆ ಪ್ರಶ್ನೆ ಕೇಳಕ್ಕೆ ಹೋಗ್ಬೇಕು ನಾವು?
ಸ್ವಾಮೀಜಿಗಳನ್ನ ನಮ್ಮ ಮಧ್ಯೆ ಎಳಿಬಾರದು. ಸಿದ್ಧವನದಲ್ಲಿ ಕೂತು ಸಿದ್ದರಾಮಯ್ಯ ಮದ್ದರೆದಿದ್ದು ಗೊತ್ತಿಲ್ವಾ? ನಿಮ್ಮ CM ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಇನ್ಯಾರನ್ನು ಕೇಳಬೇಕು ಅಂತ ಕೇಳ್ತಾರೆ HD ಕುಮಾರಸ್ವಾಮಿ. ಭೇಟಿ ಬಗ್ಗೆ ಇವರು DK ಶಿವಕುಮಾರ್ ಕೊಟ್ಟರೆ ಸ್ಟೇಟ್ಮೆಂಟ್ ಅನ್ನು ನೋಡಿದ್ರ? ಸ್ವಾಮೀಜಿಗಳಿಗೆ ಕುಮಾರಸ್ವಾಮಿ ಅವರನ್ನು ಕೆಳಗಿಳಿಸಿದ BJP ಅವರು ಅಂತ ಕೇಳುವ ಶಕ್ತಿ ಇದೆಯಾ ಅಂತ ಕೇಳಿದ್ದಾರೆ. BJP ಅವರು ಯಾಕೆ ಇಳಿಸಿದ್ರು? ಎಲ್ಲಿ ಇಳಿಸಿದ್ರು? ನಾನು ಎಂದೂ ಸಹ ಅಧಿಕಾರದಲ್ಲಿದ್ದಾಗ ಅಧಿಕಾರ ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮಠದ ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಎಂದೂ ಮಾಡಿಲ್ಲ. ನನಗೆ ಕೊಟ್ಟಂಥ ದೇವರ ಒಂದು ಆಶೀರ್ವಾದ ಏನಿದೆ, ನನಗೆ ಎಲ್ಲಿವರೆಗೆ ಇರಬೇಕು ಅಂತ ಇರ್ತದೆ ದೇವ್ರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಅದು. ನಾನು ಪರಮ ಪೂಜ್ಯರನ್ನ ಹೆಸರನ್ನ ದುರುಪಯೋಗ ಪಡಿಸ್ಕೊಳ್ಳೋಕೆ ಹೋಗಲಿಲ್ಲ ಎಂದೂ. ಇದನ್ನು ಅವ್ರ ಹತ್ರ ನಾನು ಕಲಿಬೇಕಾಗಿಲ್ಲ. ಮೊನ್ನೆ ಬಂದು ಏನು ನಡೆಸಿದ್ರು ಇಲ್ಲಿ, ಪರಮ ಪೂಜ್ಯರನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ಬಂದು ಯಾವ ಥರ ನಡ್ಕೊಂಡು ಹೋದರು. ಪತ್ರಿಕೆಗಳು ಏನು ಹೇಳಿದ್ದಾರೆ, ಜಾತ್ಯಾತೀತ ಅಂತ ಹೇಳೋರು ಪ್ರತಿದಿನ ಜಾತಿ ರಾಜಕೀಯನ ಮಾಡ್ತಾ ಇರೋದು ಈ ಕಾಂಗ್ರೆಸ್ನವರು. ಇವ್ರು ಯಾವ ಜಾತ್ಯತೀತ ಇದೆ ಇವರಿಗೆ? ಯಾವ ನೈತಿಕತೆ ಇದೆ ಇವರಿಗೆ ಜಾತ್ಯತೀತ ಬಗ್ಗೆ ಚರ್ಚೆ ಮಾಡೋದಕ್ಕೆ? ಅಂದರೆ ಅದಕ್ಕೆ ನಮ್ಮ ಸಮಾಜದ ಜನಗಳು ಅವ್ರ ಹೇಳಿಕೆಗಳನ್ನು ಗಮನಿಸ್ತಾರೆ. ನಮ್ಮ ಸಮಾಜದ ಜನ ಇದ್ದಾರಲ್ಲ, ದಡ್ರೇನಲ್ಲ. ಸ್ವಾಮೀಜಿಯವ್ರು ಯಾಕೆ ಕೇಳಬೇಕು? ಸ್ವಾಮೀಜಿಯವ್ರಿಗೂ ಆ ರಾಜಕಾರಣಕ್ಕೂ ಸಂಬಂಧ ಏನು? ಅವರು ಧಾರ್ಮಿಕವಾಗಿ ನಮ್ಮ ಗುರುಗಳು, ಅವ್ರನ್ನ ರಾಜಕೀಯವಾಗಿ ಯಾಕೆ ನಾವು ದುರ್ಬಳಕೆ ಮಾಡ್ಕೋಬೇಕು? ಇದನ್ನು ನಾನು ಕೇಳ್ತಕ್ಕಂಥದ್ದು. ನಂತರ ಯಾವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ನಮಗೆಲ್ರಿಗೂ ಗೊತ್ತಿರೋ ವಿಚಾರ. ಪ್ರಾರಂಭಿಕ ಹಂತದಲ್ಲೇ ಅದು ಮುಗ್ರಿಸಿತ್ತು. ಪ್ರಾರಂಭಿಕ ಹಂತದಲ್ಲೇ ಮುಗ್ಗರಿಸ್ಲಿಕ್ಕೆ ಕಾರಣ ಸ್ವಾಮೀಜಿಯವ್ರನ್ನ ಕೇಳಲಿ ಅಂತೇಳಿ ನಮಗೂ ಪ್ರಶ್ನೆ ಮಾಡೋರಲ್ಲ ಮಾನ್ ನಾಯಕರು. ಅವ್ರ ಜೊತೆ ಯಾರು ಕಾಂಗ್ರೆಸ್ ಇನ್ನೊಬ್ಬರು ಪ್ರತಿನಿತ್ಯ ಸಂಘರ್ಷ ನಡೀತಲ್ಲ. ಯಾಕೆ ನಡೀತು ಸಂಘರ್ಷ? ಯಾರಿಗೋಸ್ಕರ ಸಂಘರ್ಷ ನಡೀತವತ್ತು? ಆ ಸತ್ಯ ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನಾವು ನೋಡ್ತಾ ಇದ್ದೀವಿ ಸರ್ಕಾರ ಬೀಳಿಸ್ತಂಥವ್ರು ಯಾರು ಆ ಚರ್ಚೆ ಈಗ ಮತ್ತೆ ಶುರುವಾಗಿದೆ. ಸರ್ಕಾರ ಬೀಳಿಸ್ತಂಥವ್ರು ಯಾರು ಅನ್ನೋದ್ರ ಬಗ್ಗೆ, ಜೊತೆಗೇನು ಅಂದರೆ ಈ ಮಠಕ್ಕೆ ಹೋಗಿರೋ ಬಗ್ಗೆನೂ ಕೂಡ DK ಶಿವಕುಮಾರ್ ಮಾತಾಡಿದ್ದಾರೆ. ಮಠಕ್ಕೆ ಹೋದ್ರಲ್ಲ, ಸ್ವಾಮೀಜಿಗಳೇ ಇದನ್ನು ಕೇಳಬೇಕಾಗಿತ್ತು. ಯಾರು ನಮ್ಮವ್ರನ್ನ, ನಮ್ಮ ಮುಖ್ಯಮಂತ್ರಿಗಳನ್ನು ಕೆಳಗಿಳಿಸ್ತಂಥವ್ರು ಯಾರು, ಸರ್ಕಾರ ಬೀಳಿಸ್ತಂಥವ್ರು ಯಾರು ಅಂತ ಕೇಳಬೇಕಾಗಿತ್ತು ಅನ್ನುವಂಥ ಮಾತು. ಇದು ಈಗ ದೊಡ್ಡ ಜಿದ್ದಾಜಿದ್ದಿಗೆ ಕಾರಣವಾಗಿದೆ. ಸ್ವಾಮಿಗಳಿಗೂ ಅದಕ್ಕೂ ಏನು ಸಂಬಂಧ? ಸ್ವಾಮಿಗಳಿಗೆ ಅಂದರೆ ನಿಮ್ಗೆ ಒಳ್ಳೇದಾಗಲ್ಲ ಅನ್ನುವಂಥ ಮಾತನ್ನು ಅಶೋಕ್ ಹೇಳಿದ್ರೆ, ಸ್ವಾಮಿಗಳನ್ನು ಯಾಕೆ ಅನಗತ್ಯವಾಗಿ ನಮ್ಮ ಮಧ್ಯದಲ್ಲಿ ಎಳಿತೀರಿ ಅನ್ನುವಂಥ ಪ್ರಶ್ನೆನ ಕುಮಾರಸ್ವಾಮಿ ಅವರು ಕೇಳ್ತಾ ಇದ್ದಾರೆ. ನಿಜ, ಈಗ ಯಾರು ಹೋದರೂ ಅವ್ರು ಹಾರ ಹಾಕ್ತಾರಪ್ಪ, ಆಶೀರ್ವಾದ ಮಾಡ್ತಾರೆ, ಕಳಿಸ್ತಾರೆ. ಸ್ವಾಮೀಜಿಗಳನ್ನು ಅನಗತ್ಯವಾಗಿ ಎಳೆಯುವಂಥದ್ದು ಏನಿದೆ ಇದರಲ್ಲಿ ಅನ್ನುವಂಥ ಪ್ರಶ್ನೆ. ಜೊತೆಗೆ ಈಗ ಸರ್ಕಾರ ಬೀಳಿಸ್ತಂಥವ್ರು ಯಾರು, ಸುಮಲತಾ ಗೆಲ್ಲಿಸ್ತಂಥವ್ರು ಯಾರು, ಇಂಥ ಪ್ರಶ್ನೆಗಳೆಲ್ಲ ಉದ್ಭವ ಆಗಿರೋದು ಯಾಕೆ ಕಿರಣ್? ರಂಗನಾಥ್, ಈಗ ಚುನಾವಣೆಯ ಸಂದರ್ಭದಲ್ಲಿ BJP ಹಾಗೂ JDS ನಾಯಕರು ಇವತ್ತು ಆದಿಚುಂಚನ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಕಳೆದ ವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ಆದರೆ ಈಗ ಮಠಕ್ಕೆ ಭೇಟಿ ಕೊಟ್ಟಿರುವಂಥ ವಿಚಾರ ಇಲ್ಲಿ ವಿವಾದಕ್ಕೆ ಕಾರಣವಾಗಿರುವಂಥ, ಆರೋಪ ಪ್ರತ್ಯಾರೋಪಕ್ಕೆ ಕಾರಣವಾಗಿರುವಂಥ ಪ್ರಮುಖವಾದಂಥ ಕಾರಣ ಅಂದರೆ, ಮೊದಲ ಹಂತದ ಚುನಾವಣೆ ರಾಜ್ಯದಲ್ಲಿ ನಡೀತಾ ಇರುವಂಥದ್ದು ಹಳೆ ಮೈಸೂರು ಭಾಗದಲ್ಲಿ. ಹಳೆ ಮೈಸೂರು ಭಾಗದಲ್ಲಿ ಬಹುತೇಕ ಎಲ್ಲವೂ ಕೂಡ ಒಕ್ಕಲಿಗ ಪ್ರಾಬಲ್ಯದ ಲೋಕಸಭಾ ಕ್ಷೇತ್ರಗಳೇ ಇರುವಂಥ ಕಾರಣಕ್ಕಾಗಿ ಸಹಜವಾಗಿ BJP, JDS ಹಾಗೂ ಕಾಂಗ್ರೆಸ್ ಮೂರು ಪಕ್ಷಗಳನ್ನು ಕೂಡ ಮಠಕ್ಕೆ ಭೇಟಿ ಕೊಟ್ಟು ಆಶೀರ್ವಾದ ಪಡೆಯುವಂಥ ಒಂದು ಕೆಲಸ ಆಗಿದೆ. ಆ ಸಂದರ್ಭಕ್ಕೆ ಆರಂಭದಲ್ಲಿ ಕಾಂಗ್ರೆಸ್ನವರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಈಗ ಇವತ್ತು NDA ನಾಯಕರು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಸಹಜವಾಗಿ ಪರಸ್ಪರ ಎದುರಾಳಿ ಪಕ್ಷದವರಿಗೆ ಆತಂಕ ಕಾಡುವಂಥದ್ದು ಸಹಜ. ಎಲ್ಲಿ ಯಾವುದೇ ಕ್ಷಣದಲ್ಲಾದರೂ ಒಂದು ರೀತಿಯಲ್ಲಿ ಬೆಂಬಲ ಆ ಪಕ್ಷಕ್ಕೆ ಹೋಗಿ ಬಿಡಬಹುದು ಅನ್ನುವಂಥ ಒಂದು ಆತಂಕ ಕಾಡುವಂಥದ್ದು ಸಹಜ. ಇಲ್ಲಿ ಕಾಂಗ್ರೆಸ್ನ ಮುಖಂಡರಿಗೆ ಕೂಡ ಅದೇ ಆತಂಕ ಕಾಡಿತ್ತು ಮತ್ತು BJP ಹಾಗೂ JDS NDA ಮುಖಂಡರು ಕೂಡ ಅದೇ ಆತಂಕ ಕಾಡಿತ್ತು. ಹಾಗಾಗಿ ಇಬ್ಬರು ಕೂಡ ಒಂದು ವಾರದ ಅಂತರದಲ್ಲಿ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿರುವಂಥದ್ದು, ಮಠಕ್ಕೆ ಭೇಟಿ ಕೊಟ್ಟಿರುವಂಥದ್ದು. ಇವತ್ತು DK ಶಿವಕುಮಾರ್ ಹೇಳಿರುವಂತಹ ಮಾತಿನ ಹಿನ್ನೆಲೆ ಇರುವಂಥದ್ದು ಕೂಡ ಇದೆ. NDA ನಾಯಕರು ಒಂದು ಒಟ್ಟಾಗಿ ಭೇಟಿಯನ್ನು ಕೊಟ್ಟಂತ ಸಂದರ್ಭದಲ್ಲಿ ಕೇವಲ 15 ದಿನಗಳ ಅಂತರದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಚುನಾವಣೆ ಇರುವಂತಹ ಕಾರಣಕ್ಕಾಗಿ ಎಲ್ಲಾದರೂ ಒಂದು ಹಂತಕ್ಕೆ ಏನಾದರೂ ಪರಿಣಾಮವನ್ನು ಬೀರಬಹುದಾ ಅನ್ನುವಂಥ ಒಂದು ಆತಂಕ DK ಶಿವಕುಮಾರ್ ಅವರಿಗೆ ಬಹುತೇಕ ಕಾಡಿದೆ. ಹಾಗಾಗಿ ಅವರು ಇವತ್ತು NDA ಮುಖಂಡರುಗಳು ಸ್ವಾಮೀಜಿಯವರನ್ನ ಭೇಟಿ ಮಾಡಿರುವಂಥದ್ದು ವಿಚಾರವನ್ನು ಲೇವಡಿಯಾಗಿ ಮಾತನಾಡಿದ್ದಾರೆ, ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ಆ ವ್ಯಂಗ್ಯದ ಮಾತುಗಳು ಒಂದಷ್ಟು ಹೆಚ್ಚಿನ ದಾಟಿಯಲ್ಲಿ ಹೋಗಿದೆ. ಹಾಗಾಗಿ ಆ ಒಂದು ಸಮ್ಮಿಶ್ರ ಸರ್ಕಾರವನ್ನು ಪತನ ಮಾಡಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಕೂಡ DK ಶಿವಕುಮಾರ್ ಇವತ್ತು ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಸ್ವಾಮೀಜಿಯವರು
ಬಿಜೆಪಿಯವ್ರನ್ನ ಪ್ರಶ್ನೆ ಮಾಡಬೇಕಿತ್ತು ಅನ್ನುವಂಥ ಹಂತಕ್ಕೆ ಕೂಡ ಮಾತನಾಡಿರುವಂಥದ್ದು ಅದೇ ಕಾರಣಕ್ಕಾಗಿ. ಎಲ್ಲಿ ಒಂದು ರೀತಿಯಲ್ಲಿ ಬಿಜೆಪಿಯವರಿಗೆ ಮತ್ತು ಜೆಡಿಎಸ್ ನಾಯಕರುಗಳಿಗೆ ಒಂದಷ್ಟು ಅನುಕೂಲಕರವಾಗಿ ಬಿಡಬಹುದೋ ಇವತ್ತಿನ ಭೇಟಿ ಅನ್ನುವಂಥ ಆತಂಕದಿಂದಲೇ ಡಿ ಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ದಾರೆ. ಇನ್ನು ಬಿಜೆಪಿ ನಾಯಕರುಗಳು ಡಿ ಕೆ ಶಿವಕುಮಾರ್ ಮಾತಿಗೆ ತಿರುಗೇಟನ್ನು ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು ಸ್ವಾಮೀಜಿ ಅವರನ್ನು ಎಳೆದು ತಂದಿರುವಂತಹ ವಿಚಾರವನ್ನು ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಕುಮಾರಸ್ವಾಮಿ ಅವರು ಕೂಡ ಸಮ್ಮಿಶ್ರ ಸರ್ಕಾರವನ್ನು ಬೀಳಿಸಿರುವ ಯಾರು ಅನ್ನುವಂಥ ಡಿ ಕೆ ಶಿವಕುಮಾರ್ ಆರೋಪಕ್ಕೆ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವರೇ ಬೀಳಿಸಿದ್ದು ಅನ್ನುವಂಥದ್ದನ್ನು ಬಿಜೆಪಿ ಹೇಳಿದ್ರೆ, ಧರ್ಮಸ್ಥಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರೇ ಮದ್ದು ಅರೆದಿದ್ರು ಅನ್ನುವಂಥ ಮಾತನ್ನು ಹೇಳುವ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಆರೋಪವನ್ನು ಇವತ್ತೇ ತಳ್ಳಿ ಹಾಕುವಂತ ಕೆಲಸವನ್ನ ಇಲ್ಲಿ ಎಚ್ ಡಿ ಕುಮಾರಸ್ವಾಮಿ ಕೂಡ ಮಾಡಿದ್ದಾರೆ. ಚುನಾವಣಾ ಸಂದರ್ಭಕ್ಕೆ ವ್ಯಕ್ತವಾಗಿರುವಂತಹ ಹೇಳಿಕೆಗಳಿವು. ಎಲ್ಲಿ ಪರಸ್ಪರ ಒಂದಷ್ಟು ಹಿನ್ನಡೆ ಆಗ್ಬೋದು, ಪರಸ್ಪರಿಗೆ ಎದುರಾಳಿ ಪಕ್ಷಕ್ಕೆ ಒಂದಷ್ಟು ಸಹಕಾರ ಆಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ವ್ಯಕ್ತವಾದಂತಹ ಹೇಳಿಕೆಗಳು ಈಗ ರಾಜಕೀಯ ಮೇಲಾಟಕ್ಕೆ ಕಾರಣವಾಗಿದೆ. ಎಸ್ ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.